ಕಾಮನ್ ಆಗಿ ಹುಲಿಗಳು ಒಂದು ದೊಡ್ಡ ಪ್ರದೇಶವನ್ನು ತಮ್ಮ ಬೌಂಡ್ರಿ ಎಂದು ಫಿಕ್ಸ್ ಮಾಡಿಕೊಂಡಿರುತ್ತವೆ. ಹುಲಿರಾಯನೊಬ್ಬ ಸಂಗಾತಿ ಹುಡುಕಿಕೊಂಡು 300 ಕಿಲೋಮೀಟರ್ ವಲಸೆ ಬಂದಿದ್ದಾನಂತೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಹುಲಿ ಬಂತೊಂದು ಹುಲಿ, ಯಾವೂರು ಹುಲಿ, ಇಲ್ಲಿಗೆ ಯಾಕೆ ಬಂತು, ಸಂಗಾತಿ ಹುಡ್ಕೊಂಡು ಬಂತು ಅನ್ನೋ ಹಾಗೆ ಕಾಡಿನ ರಾಜ ಹುಲಿರಾಯನೊಬ್ಬ ಸಂಗಾತಿ ಹುಡುಕಿಕೊಂಡು 300 ಕಿಲೋಮೀಟರ್ ವಲಸೆ ಬಂದಿದ್ದಾನಂತೆ. ಕಾಮನ್ ಆಗಿ ಹುಲಿಗಳು ಒಂದು ದೊಡ್ಡ ಪ್ರದೇಶವನ್ನು ತಮ್ಮ ಬೌಂಡ್ರಿ ಎಂದು ಫಿಕ್ಸ್ ಮಾಡಿಕೊಂಡಿರುತ್ತವೆ. ಹುಲಿಗಳ ಓಡಾಟ, ಹಾರಾಟ, ಬೇಟೆ, ಸಂತಾನೋತ್ಪತ್ತಿ ಎಲ್ಲವೂ ಆ ಒಂದು ಬೌಂಡ್ರಿಯಲ್ಲೇ ನಡೆಯುತ್ತದೆ. ಆದರೆ ಇಲ್ಲೊಂದು ಗಂಡು ಹುಲಿ ಎಲ್ಲಿಂದ ಎಲ್ಲಿಗೆ ಬಂದಿದೆ ಗೊತ್ತಾ? ಎಲ್ಲಿದೆ ನೋಡಿ ಹುಲಿರಾಯನ ವಲಸೆ ಸ್ಟೋರಿ. ಮಹಾರಾಷ್ಟ್ರದ ಕಾಡಿನಿಂದ ತೆಲಂಗಾಣ ಕಾಡಿಗೆ ಬಂದಿರುವ ಜಾನಿ ಎಂಬ ಹುಲಿ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಕಿನ್ವಾತ್ ಕಾಡಿನಿಂದ ವಲಸೆ ಬಂದಿದೆ. 6ರಿಂದ 8 ವರ್ಷದ ಹುಲಿಗೆ ಮಹಾರಾಷ್ಟ್ರ ಕಾಡಿನಲ್ಲಿ ಸಂಗಾತಿ ಸಿಕ್ಕಿಲ್ಲ. ಸಂಗಾತಿಯ ಹುಡುಕಾಟದಲ್ಲಿ ಕಾಡನ್ನೇ ಬದಲಿಸುವುದು ಅಪರೂಪ. ಸಾಮಾನ್ಯವಾಗಿ ಚಳಿಗಾಲ ಹುಲಿಗಳ ಸಂತಾನೋತ್ಪತ್ತಿ ಸಮಯ. ಈ ಸಮಯದಲ್ಲಿ ಹುಲಿಗಳು ತಮ್ಮ ವ್ಯಾಪ್ತಿಯಲ್ಲೇ ಸಂಗಾತಿ ಹುಡುಕಿಕೊಳ್ಳುತ್ತವೆ. ಕಾಡಿನ ವ್ಯಾಪ್ತಿ ಮೀರಿ ಕಾಡಿಗೆ ಪ್ರವೇಶಿಸುವುದು ಅತ್ಯಂತ ಅಪರೂಪ. ಅಷ್ಟಕ್ಕೂ ಮಹಾರಾಷ್ಟ್ರದ ಕಾಡಿನ ಹುಲಿ ತೆಲಂಗಾಣದ ಕಾಡಿಗೆ ಬಂದಿರುವುದಕ್ಕೇನು ಕಾರಣ? ಒಮ್ಮೆ ಹುಲಿ ಮರಿ ಹುಟ್ಟಿದ ಮೇಲೆ ಗಂಡು ಹುಲಿ ಪ್ರದೇಶವನ್ನು ಬಿಡುತ್ತದೆ. ಹೆಣ್ಣು ಹುಲಿ ತನ್ನ ಮರಿಗಳನ್ನು ಸಾಕುವುದು ಹುಲಿಗಳಲ್ಲಿ ಸಾಮಾನ್ಯ ಪದ್ಧತಿ. ಸುಮಾರು 100 ಕಿಲೋಮೀಟರ್ ದೂರದಿಂದ ಗಂಡು ಹುಲಿ ಹೆಣ್ಣು ಹುಲಿಯ ಇರುವಿಕೆ ಪತ್ತೆ ಹಚ್ಚುತ್ತದೆ. ಆದರೆ ಮಹಾರಾಷ್ಟ್ರದ ಜಾನಿ ಹುಲಿ 300 ಕಿಲೋಮೀಟರ್ ದಾಟಿ ಬಂದಿರುವುದ್ಯಾಕೆ? ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ನರಭಕ್ಷಕ ಹುಲಿಗಳ ಕಾಟ ಹೆಚ್ಚಾಗಿತ್ತು. ನರಭಕ್ಷಕ ಹುಲಿಗಳ ಬೇಟೆಗಾಗಿ ದೊಡ್ಡ ಕಾರ್ಯಾಚರಣೆ ನಡೆದಿತ್ತು. ಈ ಸಂದರ್ಭದಲ್ಲಿ ಗಂಡು ಹುಲಿಗಳು ದೂರ ಸರಿದಿರುವುದು ಆತಂಕ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರ ಅರಣ್ಯ ವಲಯದಲ್ಲಿ ಗಂಡು ಹುಲಿಗಳ ಸಂಖ್ಯೆ ಕಡಿಮೆಯಾಗಿರುವ ಆತಂಕ ಶುರುವಾಗಿದೆ. ಸಾಮಾನ್ಯವಾಗಿ ಹುಲಿಗಳು ಒಂದು ದೊಡ್ಡ ಪ್ರದೇಶವನ್ನು ತಮ್ಮ ಬೌಂಡ್ರಿ ಎಂದು ಫಿಕ್ಸ್ ಮಾಡಿಕೊಂಡಿರುತ್ತವೆ. ಹುಲಿಗಳ ಓಡಾಟ, ಹಾರಾಟ, ಬೇಟೆ, ಸಂತಾನೋತ್ಪತ್ತಿ ಎಲ್ಲವೂ ಆ ಪ್ರದೇಶದಲ್ಲಿಯೇ ನಡೆಯುತ್ತದೆ. ಈ ಹುಲಿಗಳು ಸಾಮಾನ್ಯವಾಗಿ 1000 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ತಮ್ಮ ಬೌಂಡ್ರಿಗಳನ್ನಾಗಿ ಮಾಡಿಕೊಂಡಿರುತ್ತವೆ. ಹೀಗಿದ್ದರೂ ಜಾನಿ ಎಂಬ ಟೈಗರ್ ಸಂಗಾತಿಗಾಗಿ ತನ್ನ ಬೌಂಡ್ರಿ ದಾಟಿ 300 ಕಿಲೋಮೀಟರ್ ವಲಸೆ ಬಂದಿದೆ. ಸಾಮಾನ್ಯವಾಗಿ 100 ಕಿಲೋಮೀಟರ್ ದೂರದಿಂದ ಗಂಡು ಹುಲಿ ಹೆಣ್ಣು ಹುಲಿಯ ಇರುವಿಕೆಯನ್ನು ಮಲಮೂತ್ರದ ವಾಸನೆಯಿಂದ ಪತ್ತೆ ಹಚ್ಚುತ್ತದೆ. ಆದರೆ ಮಹಾರಾಷ್ಟ್ರದ ಜಾನಿ ಎಂಬ ಹುಲಿ 300 ಕಿಲೋಮೀಟರ್ ದಾಟಿ ಬಂದಿರುವುದ್ಯಾಕೆ ಎಂಬ ಪ್ರಶ್ನೆ ಮೂಡಿದೆ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ನರಭಕ್ಷಕ ಹುಲಿಗಳ ಕಾಟ ಹೆಚ್ಚಾಗಿತ್ತು. ಆಗ ನರಭಕ್ಷಕ ಹುಲಿಗಳ ಬೇಟೆಗಾಗಿ ದೊಡ್ಡ ಕಾರ್ಯಾಚರಣೆ ನಡೆಯಿತು. ಈ ಸಂದರ್ಭದಲ್ಲಿ ಗಂಡು ಹುಲಿಗಳು ದೂರ ಸರಿದಿರುವ ಆತಂಕ ಮೂಡಿದೆ. ಮಹಾರಾಷ್ಟ್ರ ಅರಣ್ಯ ವಲಯದಲ್ಲಿ ಹೆಣ್ಣು ಹುಲಿಗಳ ಸಂಖ್ಯೆ ಕಡಿಮೆಯಾಗಿರುವ ಆತಂಕ ಮೂಡಿದೆ. ಹುಲಿಗಳಲ್ಲಿ ಈ ರೀತಿ ಅಸಮತೋಲನವಾದರೆ ನರಭಕ್ಷಕ ಹುಲಿ ಹೆಚ್ಚುವ ಆತಂಕ ಇದೆ. ಹೀಗಾಗಿ ತೆಲಂಗಾಣ ಕಾಡಿನಲ್ಲಿ ಅರಣ್ಯಾಧಿಕಾರಿಗಳಿಂದ ಗಸ್ತು ಹೆಚ್ಚಿಸಲಾಗಿದೆ. ಸಂಗಾತಿ ಸಿಗದಿದ್ದರೆ ಹುಲಿ ಕೆರಳುವ ಆತಂಕವೂ ಹೆಚ್ಚಿರುವ ಕಾರಣ ಗ್ರಾಮಸ್ಥರಿಗೂ ಸೂಚನೆ ರವಾನಿಸಲಾಗಿದೆ. ಕಾಡು ಪ್ರದೇಶಗಳಲ್ಲಿ ಒಂಟಿಯಾಗಿ ಓಡಾಡದಂತೆ ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡಲಾಗಿದೆ. ಈ ನರಭಕ್ಷಕ ಹುಲಿಗಳಲ್ಲಿ ಒಂದು ಸ್ವಭಾವವಿದೆ. ಅದೇನೆಂದ್ರೆ ಸಂಗಾತಿ ಸಿಗದೆ ಹೋದಾಗ ಕೆರಳುತ್ತವೆ, ವೈಲೆಂಟ್ ಆಗ್ತವೆ. ಆ ಸಂದರ್ಭದಲ್ಲಿ ಯಾರೇ ಸಿಕ್ಕಿದ್ರೂ ಮೋಸ್ಟ್ ಡೇಂಜರಸ್. ಅದು ಆ ಒಂದು ಟೈಮ್ನಲ್ಲಿ ಏನ್ ಮಾಡುತ್ತೆ ಅಂತ ಊಹೆ ಕೂಡ ಮಾಡೋಕ್ಕಾಗಲ್ಲ. ಆದ್ರಿಂದ ಕಾಡು ಪ್ರದೇಶಗಳಲ್ಲಿ ಒಂಟಿಯಾಗಿ ಓಡಾಡದಂತೆ ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡಲಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.